ಭಾಗದ ಜನರ ಸಮಸ್ಯೆಗಳನ್ನ ಕೇಳೋಕ್ಕೆ ಮಂತ್ರಿ ಆಗೋಕ್ಕಿಂತ ಮುಂಚೆನೂ ನಿಮ್ಮ ಮಂತ್ರಿಗೆ ಬರ್ತಿದ್ದೀವಿ, ಆದ್ಮೇಲೆ ಬರ್ತಾ ಇದ್ದೀವಿ, ಮುಂದೆ ಕೂಡ ಬರ್ತಾನೆ ಇರ್ತೀವಿ. ಮಂತ್ರಿಯಾಗಿ ನಮ್ಮದು ಕೂಡ ಜವಾಬ್ದಾರಿ ಇದೆ. ಮತ್ತು ಜೊತೆಗೆ MP ಆಗೋದ್ರಿಂದ ಇನ್ನೂ ಹೆಚ್ಚು ಜವಾಬ್ದಾರಿ ಬಂದಿದೆ. ಸಾರ್ವಜನಿಕ ಸ್ವಲ್ಪ ಸಮಸ್ಯೆಗಳನ್ನ ಕೆಲವು ಕೊಟ್ಟಿದ್ದಾರೆ, ಸ್ವಲ್ಪ ಪರಿಹಾರ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸರಿ, ಪ್ರವಾಹ ಬಂದು ಸಾಕಷ್ಟು ಹಾನಿ ಆದ್ರೂ ಇನ್ನೂ ಹಣ ಬಂದಿಲ್ಲ. ಯಾವ್ದು ಪರ್ಟಿಕ್ಯುಲರ್ ಯಾವ್ದು ಅದು ಅಂತ ಕೃಷ್ಣಾ ನದಿ ಪ್ರವಾಹದಿಂದ ಸರ್ ಹಾನಿ ಕರೆಕ್ಟ್ ಹಾನಿ ಅಂದ್ರೆ ಅದ್ರಾಗ ಭಾಳಷ್ಟು ನಮೂನೆ ಅದ. ಯಾವ್ದು ಪರ್ಟಿಕ್ಯುಲರ್ ಯಾವ್ದು ಕಬ್ಬು ಬೆಳೆ, ಇನ್ನಿತರ ಬೆಳೆ, ಕಬ್ಬು ಬೆಳೆಗಂತ ಕೊಡೋಲ್ಲ, ಕಮರ್ಷಿಯಲ್ ಕ್ರಾಪ್ ಕೊಡೋಲ್ಲ. ಬೇರೆದಕ್ಕೆಲ್ಲ ಸರ್ವೆ ಮಾಡ್ತಿದ್ದಾರೆ. ಕೆಲವು ಸರ್ವೆ ಆಗಿದೆ, ಕೆಲವು ಸರ್ವೆ ಆಗಿಲ್ಲ. ಯಾಕಂದ್ರೆ ನೀರು ಇರೋದ್ರಿಂದ ಕೆಲವು ಸರ್ವೆ ಮಾಡೋಕೆ ಆಗ್ತಾ ಇಲ್ಲ. ಮತ್ತು ಮಳೆ ಕೂಡ ಈಗ ನಿಂತಿದೆ. ಕೆಲವು ಸರ್ವೆ ನೀವು ಹೇಳ್ದಂಗೆ ಕೆಲವು ಸರ್ವೆ ಆಗಿಲ್ಲ, ಸರ್ವೆ ಮಾಡ್ತಾ ಇದ್ದೀವಿ. ಅಂದ್ರೆ ಸರ್ ಹಣನ ಬರೋಲ್ವಾ ಯಾವ ರೀತಿ ಅಂತ? ಹಣ ಬರೋದಿಲ್ಲ, ಸರ್ವೆ ಆಗಿಲ್ಲ. ಸರ್ವೆ ಆಗಿದ್ರೆ ದುಡ್ಡು ಕೊಡೋಕ್ಕಾಗೋದಿಲ್ಲ, ಸರ್ವೆ ಆದ್ಮೇಲೆ ಕೊಡ್ತೀವಿ. ಎಂಪೈರ್ ಇದೆ, ಅದು ಕಾನೂನು ಹೋರಾಟ ಇದ್ದೇ ಇದೆಲ್ಲ. ಅದೇನು ಅವ್ರು ಏನು ಕೇಳಿದ್ದಾರೆ, ಏನು ಮಾಹಿತಿ ಅಂತ ಅದು ಅವ್ರಿಗೆ ಗೊತ್ತು. ಸರ್ಕಾರ ಇದೆ, ಸರ್ಕಾರ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಇತ್ತೀಚಿನ ದಿನದಲ್ಲಿ ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡೋದು ಮುನಿರತ್ನ ಅವ್ರು ಹೇಳ್ತಾರಲ್ಲ, ಮುನಿರತ್ನಾಗ ಏನು ಭಯ ಅಂತ ಹೇಳಿದ್ರೆ ಅವ್ರು ಏನೇನು ಮಾಡ್ಯಾರ ನೀವು ನೋಡಿಲ್ಲ. ಅದ ದೇಶ ರಾಜಕಾರಣ ಹೆಂಗಾಯ್ತು ಅದ. ಧ್ವನಿ ಪರೀಕ್ಷೆ ಆಗಿ ಬಂದ ನಂತರ ಫೈನಲ್ ಮಾಡಿ ಅದನ್ನು ಕೋರ್ಟ್ ನಿರ್ಧಾರ ಮಾಡಿದ್ರಲ್ಲ. ಕೋರ್ಟ್ ಏನು ಮಾಡಬೇಕು ಅನ್ನೋದು ಅದು ಸ್ವತಂತ್ರ, ಅದು ಅವ್ರು ಮಾಡ್ತಾರೆ, ನಾವು ಮಾಡೋಲ್ಲ. ಇವರು ಯಾರೋ ಕಂಪ್ಲೇಂಟ್ ಕೊಟ್ಟರು, ಅದಕ್ಕೆ ಪೊಲೀಸರು ಆ್ಯಕ್ಟ್ ಮಾಡಿದ್ರು. ಮುಂದಿನ ನಿರ್ಧಾರ ಕೋರ್ಟ್ ಇದೆಲ್ಲ.